ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಜಿಬಿ ವಿನಯ್ ಕುಮಾರ್ ತಮ್ಮದೇ ಶ್ರಮದಿಂದ IAS ಕೋಚಿಂಗ್ ಸೆಂಟರ್ ಅನ್ನ ತೆಗೆದು ಬಡ ಮಕ್ಕಳಿಗೆ IAS ಮಾಡಬೇಕು ಅನ್ನೋ ಉತ್ಸಾಹಿ ಯುವಕರಿಗೆ ತರಬೇತಿ ನೀಡೋದರ ಮೂಲಕ ಮನೆ ಮಾತಾದವರು. ತಮ್ಮದೇ ಶ್ರಮದಿಂದ ಹುಟ್ಟಿ ಹಾಕಿದ ಇನ್ಸೈಟ್ ಅನ್ನುವಂತಹ ತರಬೇತಿ ಸಂಸ್ಥೆ ತೆರೆದು ದೇಶದ ಅತ್ಯುನ್ನತ ಹುದ್ದೆಗಳಿಗೆ ಯುವಕರನ್ನ ತಯಾರು ಮಾಡಿ ಕಳಿಸ್ತಾ ಇರುವಂತಹ ವಿಷಯ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸದ್ಯ ರಾಜಕೀಯದಲ್ಲೂ ಸದ್ದು ಮಾಡ್ತಾ ಇದ್ದಾರೆ. ತಮ್ಮದೇ ಆದಂತಹ ಒಂದು ಬಳಗ ಕಟ್ಕೊಂಡಿದ್ದಾರೆ. ಅದರ ಹೆಸರೇ ಸ್ವಾಭಿಮಾನಿ ಬಳಗ. ಅವರ ರಾಜಕೀಯ ಪ್ರವೇಶಕ್ಕೂ ಮುನ್ನವೇ ಅವರಿಗೆ ಆದಂತಹ ಒಂದು ಫ್ಯಾನ್ ಬೇಸ್ ಇತ್ತು. ತಮ್ಮ ಶಿಷ್ಯಗಣರ ಪಡೆಯನ್ನೇ ಹೊಂದಿರುವಂತಹ ವಿನಯ್ ಕುಮಾರ್ ದಾವಣಗೆರೆ ಭಾಗದಲ್ಲಿ ಮನೆ ಮಾತದಂತಹ ಉತ್ಸಾಹಿ ಯುವಕ ಅಂತಂದ್ರೆ ತಪ್ಪಾಗೋದಿಲ್ಲ. 2024 ಲೋಕಸಭಾ ಚುನಾವಣೆ ಜಿಬಿ ವಿನಯ್ ಕುಮಾರ್ ಅವರು ಧುಮುಕುವ ಮೂಲಕ ಅಧಿಕೃತ ರಾಜಕೀಯ ಪ್ರಯಾಣ ಪ್ರಾರಂಭ ಮಾಡಿದ್ರು. ಪ್ರಯಾಣದ ಆರಂಭದಲ್ಲೇ ಲೋಕಸಭೆಗೆ ಅಖಾಡಕ್ಕೆ ಇಳಿದಿದ್ದು ವಿಶೇಷ. 2024 ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ತವರು ಜಿಲ್ಲೆಯಾದ ದಾವಣಗೆರೆ ಕ್ಷೇತ್ರದಿಂದ ಸ್ಪರ್ಧಿಸೋದರ ಮೂಲಕ ನೇರ ರಾಜಕಾರಣಕ್ಕೆ ಅಂದ್ರೆ ಚುನಾವಣಾ ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ರು. ಆರಂಭದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವಿನಯ್ ಕುಮಾರ್ ನಂತರ ಪಕ್ಷೇತರವಾಗಿ ನಿಲ್ಲುವಂತಹ ಸನ್ನಿವೇಶ ಸೃಷ್ಟಿಯಾಯಿತು. ಆ ಟಿಕೆಟ್ ಮಿಸ್ ಆಗೋದಕ್ಕೂ ಕೂಡ ಒಂದು ಕಾರಣ ಇದೆ ಅನ್ನೋದು ಅಲ್ಲಿನ ಚರ್ಚೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ದಾವಣಗೆರೆ ಪ್ರಭಾವಿ ರಾಜಕೀಯ ಕುಟುಂಬದ್ದು. ಆ ಕುಟುಂಬಗಳು ನೇರವಾಗಿ ಅಖಾಡಕ್ಕೆ ಇಳಿದ್ವು. ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಸ್ಪರ್ಧೆ ಮಾಡಿದ್ರು. ಪರಿಣಾಮ ವಿನಯ್ ಕುಮಾರ್ ಅವರು ಪಕ್ಷೇತರವಾಗಿ ಕಣಕ್ಕೆ ಇಳಿಯುವಂತಹ ಸನ್ನಿವೇಶ ಇತ್ತು. ಟಿಕೆಟ್ ಪಡೆಯುವಲ್ಲಿ ಭಾರಿ ಪೈಪೋಟಿ ಮಾಡಿದಂತಹ ವಿನಯ್ ಕುಮಾರ್ಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿರಲಿಲ್ಲ. ಇದೇ ಸಿದ್ದರಾಮಯ್ಯ ಅವರ ಮನವೊಲಿಸೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ರು. ಆಗ ಯಾವುದೇ ದೊಡ್ಡ ಪಕ್ಷದ ಬೆಂಬಲ ಇಲ್ಲದೆ ಇದ್ರೂ ಕೂಡ ವಿನಯ್ ಕುಮಾರ್ ದಾವಣಗೆರೆಯಲ್ಲಿ ಗಮನಾರ್ಹ ಪ್ರದರ್ಶನ ನೀಡಿದ್ರು. ಸರಿಸುಮಾರು 42,907 ಮತಗಳನ್ನ ಪಡೆಯೋದರ ಮೂಲಕ 3ನೇ ಸ್ಥಾನವನ್ನ ಗಳಿಸಿಕೊಂಡ್ರು. ದಾವಣಗೆರೆಯಲ್ಲಿ ಕುಟುಂಬ ರಾಜಕಾರಣದ ಹಿಡಿತವನ್ನ ತಪ್ಪಿಸಬೇಕು ಮತ್ತು ಹೊಸ ಮುಖಗಳಿಗೆ ಅವಕಾಶ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಚಾರ ಮಾಡಿದ್ರು. ಅವರ ಪ್ರಚಾರಕ್ಕೆ ಜಿಲ್ಲೆಯ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಇವರ ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗಿದ್ರು. 3ನೇ ಸ್ಥಾನವನ್ನೇ ಅವರು ಸೋಲು ಅಂತ ನೋಡದೆ ಅದನ್ನ ತಮ್ಮ ರಾಜಕೀಯ ಜೀವನದ ಮೊದಲ ಹೆಜ್ಜೆ ಮತ್ತು ನೈತಿಕ ಜಯ ಅಂತ ಕರೆಯೋದರ ಮೂಲಕ ಸಾಮಾನ್ಯ ಜನರಿಗೂ ರಾಜಕೀಯದಲ್ಲಿ ಅವಕಾಶ ಇರಬೇಕು ಅನ್ನೋದನ್ನ ತೋರಿಸಿಕೊಟ್ರು. ಸದ್ಯ ಈಗ ಮತ್ತೆ ಬೆಣ್ಣೆ ನಗರಿಯಲ್ಲಿ ಉಪಚುನಾವಣೆ ಬಂದಿದೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದಾಗಿ ತೆರವಾಗಿದ್ದಂತಹ ಸ್ಥಾನಕ್ಕೆ ಚುನಾವಣೆ ನಡೀಬೇಕಾಗಿದೆ. ಶಾಮನೂರು ಶಿವಶಂಕರಪ್ಪ ಸ್ಥಾನಕ್ಕೆ ಅವರ ಕುಟುಂಬದ ಹೆಸರು ಹೇಗೆ ಮುನ್ನಡೆಗೆ ಬರ್ತಾ ಇದೆಯೋ ಅದೇ ರೀತಿಯಲ್ಲಿ ಜಿಬಿ ವಿನಯ್ ಕುಮಾರ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕುಟುಂಬ ರಾಜಕಾರಣದ ವಿರುದ್ಧ ಸೆಡ್ಡು ಹೊಡೆದು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ನಿಂತಿದ್ದ ವಿನಯ್ ಕುಮಾರ್ ಅವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತಾ ಅನ್ನೋ ಚರ್ಚೆ ಜಿಲ್ಲೆಯಲ್ಲಿ ತುಂಬಾ ಜೋರಾಗಿ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ ಟಿಕೆಟ್ಗೆ ಅಹಿಂದ ಲಾಬಿ ಶುರು ಮಾಡಿದೆ. ಕಾಂಗ್ರೆಸ್ ಟಿಕೆಟ್ ಅಹಿಂದ ವರ್ಗಕ್ಕೆ ನೀಡುವಂತೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಕುಟುಂಬ ರಾಜಕಾರಣ ಬಿಟ್ಟು ಅಹಿಂದ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಜಿಬಿ ವಿನಯ್ ಕುಮಾರ್ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಉಳಿಗಮಾನ್ಯ ಪದ್ಧತಿ ಇದೆ. ಇಲ್ಲಿ ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಹಾಡಬೇಕಿದೆ. ಖಾಸಗಿ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಸರ್ಕಾರಿ ಮೆಡಿಕಲ್ ಕಾಲೇಜು ಕೂಡ ಜಿಲ್ಲೆಗೆ ಬರ್ತಾ ಇಲ್ಲ. ದಾವಣಗೆರೆ ಮಿನಿ ರಿಪಬ್ಲಿಕ್ ಆಗಿ ಮುಂದುವರೆದಿದೆ. ಯಾವುದೇ ಕಾರಣಕ್ಕೂ ಅದೇ ಕುಟುಂಬಕ್ಕೆ ಟಿಕೆಟ್ ನೀಡಬಾರದು ಅನ್ನೋದು ಇವರ ವಾದ. ದಾವಣಗೆರೆಗೆ ತಕ್ಕಂತೆ ಜಿಲ್ಲೆ ಅಭಿವೃದ್ಧಿಗೊಂಡಿಲ್ಲ ಅನ್ನೋದು ಅವರ ಒಂದು ಆಕ್ರೋಶ ಕೂಡ ಇದೆ. ಸದ್ಯ ದಾವಣಗೆರೆ ದಕ್ಷಿಣ ಅಹಿಂದ ಕ್ಷೇತ್ರ, ಅಲ್ಲಿ ಮುಸ್ಲಿಂ, ನಾಯಕ, ಕುರುಬ ಸಮುದಾಯ ಸೇರಿ ಹಿಂದುಳಿದ ವರ್ಗಗಳ ಕ್ಷೇತ್ರ ಆಗಿರೋದ್ರಿಂದ ಅಹಿಂದ ವರ್ಗಕ್ಕೆ ಟಿಕೆಟ್ ನೀಡಬೇಕು ಅನ್ನುವಂತಹ ಒತ್ತಾಯ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಈ ಮಧ್ಯೆ ಅವರ ಮತ್ತೊಂದು ಒತ್ತಾಯ, ನಾನು ಉಪಚುನಾವಣೆ ಟಿಕೆಟ್ ಕ್ಷೇತ್ರದ ಆಕಾಂಕ್ಷಿಯಲ್ಲ, ಆದ್ರೆ ಯಾವುದೇ ಪಕ್ಷದವರು ಸರಿ ಟಿಕೆಟ್ ನೀಡಿದ್ರೆ ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಇತ್ತ ಒಂದೇ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ನಮ್ಮ ಸ್ವಾಭಿಮಾನಿ ಬಳಗದಿಂದ ಬೇರೆಯವರಿಗೆ ಬೆಂಬಲ ನೀಡ್ತೀನಿ, ಕುಟುಂಬ ರಾಜಕಾರಣಕ್ಕೆ ನಾನು ಆಸ್ಪದ ಕೊಡೋದಿಲ್ಲ, ಕುಟುಂಬ ರಾಜಕಾರಣ ಜಿಲ್ಲೆಗೆ ಮಾರಕ ಅಂತ ಕೂಡ ಆಕ್ರೋಶ ಹೊರಹಾಕಿದ್ರು. ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಅಂದ್ರೆ ಟಿಕೆಟ್ ಯಾವ ಪಕ್ಷಕ್ಕೆ ಕೊಟ್ಟರು ತಾವು ನಿಲ್ಲೋದಕ್ಕೆ ರೆಡಿ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಈಗ ಯಾವ ಪಕ್ಷದಿಂದ ನಿಂತ್ರೆ ಅವರಿಗೆ ಅನುಕೂಲ ಅನ್ನೋದು ಮುಖ್ಯ. ಈಗಾಗಲೇ ಒಂದು ಹಂತಕ್ಕೆ ಹೆಸರು ಮಾಡಿರುವಂತಹ ವಿನಯ್ ಕುಮಾರ್ ಈಗ ಜನರ ಮತ ಗೆಲ್ಲಬೇಕಿದೆ.
ಇತ್ತ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರೆ ಅಹಿಂದ ಕೈ ಹಿಡಿಯುವ ಸಾಧ್ಯತೆ ಇದೆ. ಆದರೆ ಮುಸಲ್ಮಾನರು ದೊಡ್ಡ ಪ್ರಮಾಣದಲ್ಲಿ ಒತ್ತಾಯ ಮಾಡ್ತಿದ್ದಾರೆ, ಈ ಸತಿ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದು. ದಾವಣಗೆರೆ ದಕ್ಷಿಣದಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ. ಕುರುಬ ಮತಗಳು 15,000 ಇದ್ರೆ ಮುಸ್ಲಿಂ ಮತಗಳು 80,000ಕ್ಕೂ ಹೆಚ್ಚಿದೆ. ಇತ್ತ ಲಿಂಗಾಯತ ಮತಗಳು ಕೂಡ 40,000ದಷ್ಟಿದೆ. ಒಟ್ಟಾರೆ 2 ಲಕ್ಷಕ್ಕೂ ಅಧಿಕ ಮತಗಳು ದಕ್ಷಿಣದಲ್ಲಿದೆ. ಹೀಗಾಗಿ ಯಾವುದೇ ಪಕ್ಷ ಆದರೂ ಕೂಡ ತಾವು ಸ್ಪರ್ಧೆ ಮಾಡಲು ರೆಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪಕ್ಷಗಳು ಮನಸ್ಸು ಮಾಡ್ತಾ ಇರುವ ಹಾಗೆ ಕಾಣಿಸ್ತಾ ಇಲ್ಲ. ಇತ್ತ ಬಿಜೆಪಿಯಲ್ಲಿ ನಿಂತು ಸ್ಪರ್ಧೆ ಮಾಡಿದ್ರೆ ಗೆಲುವಿನ ಸಾಧ್ಯತೆ ಇದೆ ಅನ್ನೋದು ಅನೇಕರ ಲೆಕ್ಕಾಚಾರ. ಯಾಕೆಂದ್ರೆ ಅವರದ್ದೇ ಆದಂತಹ ಅಂದ್ರೆ ವಿನಯ್ ಸೈನ್ಯ ಅನ್ನೋ ಅವರ ಸೇನೆ ಮತಗಳೇ 5ರಿಂದ 10,000ದವರೆಗೂ ಇದೆ. ಕುರುಬ ಮತ 15,000 ಇದೆ. ಇತ್ತ ಈಶ್ವರಪ್ಪ ಅವರ ನಂತರ ಕುರುಬ ಸಮುದಾಯದ ಮತ್ತೊಬ್ಬ ನಾಯಕ ಬಿಜೆಪಿಯಲ್ಲಿ ಇಲ್ಲ. ಹೀಗಾಗಿ ಅವರನ್ನ ಬಿಜೆಪಿ ಸದ್ಬಳಕೆ ಮಾಡಿಕೊಂಡರೆ ಅವರಿಗೆ ಒಳ್ಳೇದಾಗುತ್ತೆ. ಬಿಜೆಪಿಯ ಬಣ ಬಡಿದಾಟದ ನಡುವೆ 2 ಬಣದವರಿಗೂ ಟಿಕೆಟ್ ಬೇಡ ಅಂತೇನಾದ್ರೂ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿ ವಿನಯ್ಗೆ ಟಿಕೆಟ್ ಕೊಟ್ರೆ ಅದು ಬಿಜೆಪಿಗೆ ಒಳ್ಳೆಯದು. ಇಲ್ಲಿವರೆಗೂ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಖಾತೆಯನ್ನೇ ತೆರೆದಿಲ್ಲ. ಹೀಗಾಗಿ ಈಗಲಾದ್ರೂ ಈ ಸಮಯವನ್ನ ಉಪಯೋಗಿಸಿಕೊಂಡರೆ ಉತ್ತಮ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ವೇಳೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬವನ್ನ ಹೊರತುಪಡಿಸಿ ಮುಸ್ಲಿಂ ಸಮುದಾಯಕ್ಕೆ ಏನಾದ್ರೂ ಟಿಕೆಟ್ ಕೊಡ್ತಾರೆ ಮತ್ತು ವಿನಯ್ ಕುಮಾರ್ ಏನಾದ್ರೂ ಸ್ಪರ್ಧೆ ಮಾಡ್ತಾರೆ ಅಂತಂದ್ರೆ ಗೆಲುವು ಏನಷ್ಟು ತ್ರಾಸದಾಯಕವಲ್ಲ. ಯಾಕೆ ಅಂತಂದ್ರೆ ವಿನಯ್ ಕುಮಾರ್ಗೆ ತನ್ನದೇ ಆದಂತಹ ವರ್ಚಸ್ಸಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದೆ. 2 ಪಕ್ಷಗಳ ಹೈಕಮಾಂಡ್ ಹೇಗೆ ತೀರ್ಮಾನ ಮಾಡುತ್ತೆ ಮತ್ತು ಅವರ ಲೆಕ್ಕಾಚಾರಗಳಿಗೆ ವಿನಯ್ ಲಾಜಿಕಲಿ ವರ್ಕ್ ಆಗ್ತಾರಾ ಇಲ್ವಾ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.